Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madugiri Taluk, Tumkur District. Dear students, in the last class we discussed about non-cooperation movement. It was headed by Mahatma Gandhi ji. In this class, we are going to learn about another incidents of Indian independence movement, like Chauri Chaura incident, Swaraj Party, reasons for the beginning of civil disobedience movement. Dear children, now I am going to explain about Chauri Chaura incident. ಈ ಚೌರಿ ಚೌರ ಇನ್ಸಿಡೆಂಟ್ ಅಂತಕ್ಕಂಥದ್ದು ಸಹಕಾರ ಅಥವಾ ನಾನ್ ಕೋಆಪರೇಷನ್ ಮೂವ್ಮೆಂಟ್ನ ಒಂದು ಭಾಗ ಇದು. ಆ ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟ್ ನಡೆದಂಥ ಅವಧಿಯಲ್ಲಿ ನಡೆದಿರ್ತಕ್ಕಂಥದ್ದು. ಅದರ ಅಂಗವಾಗಿಯೇ ಈ ಒಂದು ಘಟನೆ ಭಾರತದ ಸ್ವತಂತ್ರ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥದ್ದು. ಆನ್ ಫೆಬ್ರವರಿ 5th, 1922, a big group of around 3,000 farmers assembled in front of the police station in Chauri Chaura. ಚೌರಿ ಚೌರ ಇಟ್ ಇಸ್ ಎ ಪ್ಲೇಸ್, ಇದೊಂದು ಸ್ಥಳ, ಉತ್ತರ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ. ಅಲ್ಲಿ ಏನಾಗಿತ್ತು, ಫೆಬ್ರವರಿ 5ನೇ ತಾರೀಕು 1922ರಲ್ಲಿ ಒಂದು 3,000 ಜನರ ಒಂದು ರೈತರ ಗುಂಪು ಪೊಲೀಸ್ ಸ್ಟೇಷನ್ ಮುಂದೆ ಕೂತಿತ್ತು. ಯಾಕೆ ಅವರೆಲ್ಲ ಅಲ್ಲಿ ಸೇರಿದ್ರಪ್ಪ ಅಂದರೆ, ದೇ ಹ್ಯಾಡ್ ಅಸೆಂಬಲ್ಡ್ ದೇರ್ ಟು ಪ್ರೊಟೆಸ್ಟ್ ಅಗೇನೆಸ್ಟ್ ದ ಪೊಲೀಸ್ ಆಫೀಸರ್ who had beaten Congress workers when they were protesting in front of an Areca shop. ಅರ್ಯಾಕ್ ಸೇಂದಿ, ಆ ಒಂದು ಸೇಂದಿಯನ್ನು ಮಾರ್ತಕ್ಕಂಥ ಸೇಂದಿ ಅಂಗಡಿಯ ಮುಂದೆ ಮೊದಲೇನಾಗಿತ್ತು ಅಂದರೆ ರೈತರು ಕೂತ್ಕೊಂಡು ಈ ಒಂದು ಪಿಕೆಟಿಂಗ್ ಮಾಡ್ತಾ ಇದ್ರು, ಧರಣಿ ಮಾಡ್ತಾ ಇದ್ರು. ಸೊ ಈ ಒಂದು ನಾನು ಅಸಹಕಾರ ಚಳುವಳಿಯ ಭಾಗವಾಗಿ ಸೇಂದಿಯನ್ನು ಮಾರ್ತಕ್ಕಂಥ ಸೇಂದಿ ಅಂಗಡಿ ಮುಂದೆ ರೈತರು ಕೂತ್ಕೊಂಡು ಬಹಿಷ್ಕಾರ, ಆ ಒಂದು ಇದಕ್ಕೆ ಬಹಿಷ್ಕಾರ ಆಗ್ತಾ ಅಂಗಡಿಯನ್ನು ಮುಚ್ಚಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆಗೇನಾಯ್ತು, ಪೊಲೀಸ್ನವ್ರು ಬಂದು ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಹೊಡೆದಿದ್ದು. ಸೊ ಹಾಗಾಗಿ ಅದನ್ನು ಪ್ರತಿಭಟಿಸ್ಲಿಕ್ಕೆ ಜನ ಆ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಕೂತ್ಕೊಂಡಿದ್ರು. ಆಗ ದ ಪೊಲೀಸ್ ಸ್ಟಾರ್ಟೆಡ್ ಶೂಟಿಂಗ್ ಫ್ರಮ್ ಇನ್ಸೈಡ್ ದ ಸ್ಟೇಷನ್. ಈಗೇನಾಯ್ತು, ಪೊಲೀಸ್ನವರು ಆ ಪೊಲೀಸ್ ಸ್ಟೇಷನ್ ಮುಂದೆ ಕೂತಿರ್ತಕ್ಕಂಥ 3,000 ಜನ ಕೂತಿದ್ರಲ್ವಾ, ಅವ್ರ ಮೇಲೆ ಆ ಪೊಲೀಸ್ ಸ್ಟೇಷನ್ ಒಳಗಳಿಂದ ಗುಂಡನ್ನು ಹೊಡಿಲಿಕ್ಕೆ ಶುರು ಮಾಡಿರು. ಎನ್ರಾಗ್ಡ್ ಬೈ ದಿಸ್ ಆಕ್ಟ್ ಪೀಪಲ್ ಟಾರ್ಚರ್ಡ್ ದ ಪೊಲೀಸ್ ಸ್ಟೇಷನ್. ಈಗೇನಾಯ್ತು, ಪೊಲೀಸ್ನವ್ರು ಯಾವಾಗ ಪೊಲೀಸ್ ಸ್ಟೇಷನ್ ಒಳಗಳಿಂದ ಗುಂಡು ಹೊಡೆದ್ರು, ಜನರಿಗೆ ಸಿಟ್ಟು ಬಂತು. ದೆನ್ ದೇ ಟಾರ್ಚರ್ಡ್ ದ ಪೊಲೀಸ್ ಸ್ಟೇಷನ್, ದೇ ಸೆಟ್ ಟು ಫೈರ್. ಅಂದರೆ ಜನ ಆ ಪೊಲೀಸ್ ಸ್ಟೇಷನ್ಗೆ ನುಗ್ಗಿಬಿಟ್ರು. ನುಗ್ಗಿ ಅದಕ್ಕೆ ಬೆಂಕಿಯನ್ನು ಇಟ್ರು. ಆ ಪೊಲೀಸ್ನವ್ರನ್ನ ಒಳಗೆ ಕೂಡ ಹಾಕಿರು, ಆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ರು. ಆಸ್ ಎ ರಿಸಲ್ಟ್ ಆಲ್ ದ 22 policemen were charred to death. When the people set to fire, then all 22 policemen were died. ಎಲ್ಲ 22 ಜನ ಪೊಲೀಸ್ನವರಿದ್ರು. 22 ಜನ ಪೊಲೀಸ್ನವರು ಸಹ ಸಜೀವವಾಗಿ ಬೆಂಕಿಗೆ ಆಹುತಿಯಾದರು. ಸಚ್ ವೈಲೆಂಟ್ ಇನ್ಸಿಡೆಂಟ್ ವರ್ ರಿಪೀಟೆಡ್ ಇನ್ ಅದರ್ ಪ್ಲೇಸಸ್ ಟು. ಇಂಥದ್ದೇ ಅನೇಕ ಘಟನೆಗಳು ದೇಶದ ವಿವಿಧ ಭಾಗಗಳಲ್ಲಿ ನಡೆಯಲಿಕ್ಕೆ ಪ್ರಾರಂಭ ಆಯಿತು. ಈಗ ಗಾಂಧಿ ರಿಯಲೈಸ್ಡ್ ದಟ್ ದಿಸ್ ಡ್ಯೂ ಟು ಲ್ಯಾಕ್ ಆಫ್ ಪ್ರಿಪರೇಷನ್ ಅಂಡ್ ಮೊರಾಲಿಟಿ ಅಮಾಂಗ್ ದ ಪೀಪಲ್ ಟು ಹೋಲ್ಡ್ ನಾನ್ ವೈಲೆಂಟ್ ಪ್ರೊಟೆಸ್ಟ್ಸ್. ಗಾಂಧೀಜಿಗೆ ಅರ್ಥ ಆಯಿತು, ಇದು ಸರಿಯಾಗಿರ್ತಕ್ಕಂಥ ಟೈಮ್ ಅಲ್ಲ. ಇಟ್ ಇಸ್ ದ ಡ್ಯೂ ಟು ಲ್ಯಾಕ್ ಆಫ್ ಪ್ರಿಪರೇಷನ್. ನಾವಿನ್ನೂ ಸಿದ್ಧತೆಯನ್ನು ಮಾಡ್ಕೊಳ್ಳದೆ ನಾವು ಈ ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟ್ಗೆ ಕರೆ ಕೊಟ್ಟಿದ್ದು ತಪ್ಪು ಅಂತಂದು ಹೇಳ್ಬಿಟ್ಟು ಅರ್ಥ ಮಾಡ್ಕೊಂಡು, ಜೊತೆಗೆ ಜನರಲ್ಲಿ ಮೊರಾಲಿಟಿ ಇಲ್ಲ, ನೈತಿಕತೆ ಇಲ್ಲ, ಲೀಡರ್ ಹೆಂಗೆ ಹೇಳ್ತಾರೋ ಅಂತ ಕೇಳ್ಬೇಕಂತಕ್ಕಂಥದ್ದು ಇನ್ನೂ ಭಾರತೀಯರಿಗೆ ಬಂದಿಲ್ಲ ಅಂತಂದು ಹೇಳ್ಬಿಟ್ಟು ಅರ್ಥ ಅವರು ಡ್ರಾಬ್ಯಾಕ್ ದ ನಾನ್ ವೈಲೆಂಟ್ ಆರ್ ನಾನ್ ಕೋಆಪರೇಷನ್ ಮೂವ್ಮೆಂಟ್. ಹೆನ್ಸ್ ವಿಡ್ರಾ ದ ನಾನ್ ಕೋಆಪರೇಷನ್ ಮೂವ್ಮೆಂಟ್
ಆನ್ ಫೆಬ್ರವರಿ 12, 1922. ಹಾಗಾಗಿ ಇವರು ವಿಡ್ರಾ ಮಾಡ್ಕೊಂಡು ಈ ಒಂದು ನಾನ್ ಕೋಆಪರೇಷನ್ ಮೂವ್ಮೆಂಟನ್ನು ಫೆಬ್ರವರಿ 12, 1922 ಅವತ್ತು ಈ ಒಂದು ಅಸಹಕಾರ ಚಳುವಳಿಯನ್ನು ಹಿಂದಕ್ಕೆ ತಗೊಂಡ್ರು. ದ ಬ್ರಿಟಿಷ್ ಹೋಲ್ಡಿಂಗ್ ಗಾಂಧೀಜಿ ರೆಸ್ಪಾನ್ಸಿಬಲ್ ಫಾರ್ ಆಲ್ ದ ವೈಲೆಂಟ್ ಅಪ್ರೈಸಿಂಗ್. ಗಾಂಧೀಜಿಯವ್ರ ಮೇಲೆ ಈಗ ಅಪಾದನೆ ಬಂತು. ಏನಪ್ಪಾ ಅಂದರೆ ಭಾರತದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಹಿಂಸೆಯ ಬೆಳವಣಿಗೆ ಏನಿತ್ತು, ಹಿಂಸೆಯ ಕೆಲಸ ಏನಿತ್ತು, ಅಥವಾ ಭಾರತದಲ್ಲಿ ನಡ್ತಕ್ಕಂಥ ಎಲ್ಲ ಹಿಂಸೆಗಳಿಗೆ ಗಾಂಧೀಜಿಯವರೇ ನೇರ ಕಾರಣ ಅಂತಂದೇಳ್ಬಿಟ್ಟು ದೇ ಅರೆಸ್ಟೆಡ್ ಹಿಮ್ ಆನ್ ಮಾರ್ಚ್ 10, 1922. ಆದ್ದರಿಂದ ಅವ್ರನ್ನ ಅರೆಸ್ಟ್ ಮಾಡಿ ಆ್ಯಂಡ್ ಇಂಪ್ರಿಸರ್ಡ್ ಹಿಮ್ ಫಾರ್ 6 years. 6 ವರ್ಷಗಳಿಗೆ ಅವ್ರಿಗೆ ಜೈಲು ಶಿಕ್ಷೆಯನ್ನು ವಿಧಿಸಿ ಜೈಲಿಗೆ ಹಾಕಿದರು. ಬಟ್ ಈ ವಾಸ್ ರಿಲೀಸ್ಡ್ 2 years ಲೇಟರ್ ಆನ್ ದ ಗ್ರೌಂಡ್ಸ್ ಆಫ್ ಇಲ್ ಹೆಲ್ತ್. ಬಟ್ ಅವ್ರ ಆರೋಗ್ಯ ಕೆಟ್ಟದಿಂದ ಈ ರಿಲೀಸ್ಡ್ 2 years, ಆ ಒಂದು 2 ವರ್ಷಕ್ಕೆ ಅವ್ರನ್ನ ರಿಲೀಸ್ ಮಾಡಿದರು. ದ ಡಿಸಿಷನ್ ಆಫ್ ಗಾಂಧಿ ಲೆಡ್ ಟು ಎ ಪೊಲಿಟಿಕಲ್ ವ್ಯಾಕ್ಯೂಮ್. ಬಟ್ ಈ ಗಾಂಧೀಜಿಯವರು ಏನು ವಿಡ್ರಾ ಮಾಡ್ಕೊಂಡ್ರು, ಈ ವಿಡ್ರಾ ಮಾಡ್ಕೊಂಡಿರ್ತಕ್ಕಂಥದ್ದು ಒಂದು ರೀತಿಯಾಗಿರ್ತಕ್ಕಂಥ ರಾಜಕೀಯ ಶೂನ್ಯತೆಯನ್ನು ಸೃಷ್ಟಿ ಮಾಡ್ತು. ಯಾಕಂದ್ರೆ ಅನೇಕ ಕಾಂಗ್ರೆಸ್ ನಾಯಕರಿಗೆ ಇವರ ಒಂದು ನಿರ್ಧಾರ ಅತೃಪ್ತಿಯನ್ನು ತರಿಸ್ತು, ಮಾತಾಡ್ಲಿಕ್ಕಾಗದೇ ಇರ್ತಕ್ಕಂಥ ಸ್ಥಿತಿಯನ್ನ ಉಂಟು ಮಾಡ್ತು. ಹಾಗಾಗಿ ರಾಜಕೀಯವಾಗಿ ಶೂನ್ಯತೆಯನ್ನ ಈ ಒಂದು ನಿರ್ಧಾರ ಅಂತಕ್ಕಂಥದ್ದು ಗಾಂಧೀಜಿಯವರ ನಿರ್ಧಾರ ತಂದಿತ್ತು. ವೆನ್ ಗಾಂಧಿ withdrew the non-cooperation movement, this was disheartened many congressmen. ಇದು ಅನೇಕ ಕಾಂಗ್ರೆಸ್ ನಾಯಕರಿಗೆ ಅತೃಪ್ತಿಯನ್ನು ಉಂಟು ಮಾಡಿತು. ಸೊ ಮೋತಿಲಾಲ್ ನೆಹರು ಅಂಡ್ C.R. Das advocated the withdrawal of boycott of legislative assemblies and re-enter the system again. ಈಗೇನಾಯಿತು, ಇದನ್ನು ಅನೇಕ ನಾಯಕರು ವಿರೋಧಿಸಿದರು. ಅದರಲ್ಲಿ ಮೋತಿಲಾಲ್ ನೆಹರು ಮತ್ತು C.R. Das ಅಂತಕ್ಕಂಥವ್ರು ಈ ಒಂದು ಅಸಹಕಾರ ಚಳುವಳಿಯನ್ನ ಹಿಂದಕ್ಕೆ ತಗೊಂಡಿದ್ದನ್ನು ಅವರು ಬಹಳವಾಗಿ ವಿರೋಧಿಸಿದರು. ಜೊತೆಗೆ ಈ ಒಂದು ಅಸೆಂಬ್ಲಿಯಲ್ಲಿ ಏನು ಲೆಜಿಸ್ಲೇಟಿವ್ ಅಸೆಂಬ್ಲಿಗೆ ಎಂಟ್ರಿ ಆಗಬೇಕಾಯಿತು, ಅದನ್ನ ಕಾಂಗ್ರೆಸ್ ಹಿಂಪಡೆದಿದ್ದು ಬಹಳ ಬೇಜಾರ ತರಿಸಿದವ್ರಿಗೆ. ನಾವು ಹೊರಗಿದ್ದುಕೊಂಡು, ವ್ಯವಸ್ಥೆಯ ಹೊರಗೆ ಇದ್ದುಕೊಂಡು ನಾವೇನು ಮಾಡಲಿಕ್ಕೆ ಆಗಲ್ಲ. ಆದ್ರಿಂದ they proposed to enter the legislative assemblies and create impediments in the session. We must enter the legislative assemblies. ನಾವು ಏನು ಮಾಡಬೇಕು, ಮೊದಲು ಈ ಒಂದು ಶಾಸನಾತ್ಮಕ ಸಭೆಗಳಿಗೆ ನಾವು ಹೋಗಬೇಕು ಮತ್ತು ಅಲ್ಲಿ ಅನೇಕ ಹರ್ಡಲ್ಸ್ ಅನ್ನ ಕ್ರಿಯೇಟ್ ಮಾಡೋದ್ರ ಮೂಲಕ ಅವರಿಗೆ ತೊಡರುಗಾಲ ಹಾಕಬೇಕು. ಆದ್ದರಿಂದ ವಿ ಮಸ್ಟ್ ಎಂಟರ್ ದ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ ಅಂತಂದು ಹೇಳ್ಬಿಟ್ಟು ವಾದವನ್ನು ಮುಂದಿಟ್ಟು. ಹಾಗೇನೆ ದೇ ಆರ್ಗ್ಯೂಡ್ ವುಡ್ ಫರ್ದರ್ ಸ್ಟ್ರೆಂಥನ್ ನ್ಯಾಷನಲ್ ಫ್ರೀಡಮ್ ಮೂವ್ಮೆಂಟ್. ಮುಂದೆ ನಾವು ರಾಷ್ಟ್ರೀಯ ಚಳವಳಿಯನ್ನು ಬಲಪಡಿಸಬೇಕಂತಾರೆ ಶಾಸನಾತ್ಮಕ ಸಭೆಗಳಿಗೆ ನಾವು ಆಯ್ಕೆ ಆಗಬೇಕು. ಆದ್ದರಿಂದ ಕಾಂಗ್ರೆಸ್ ನಿರ್ಧಾರ ತಪ್ಪು ಅಂತಂದು ಹೇಳ್ಬಿಟ್ಟು ದೇ ಕೇಮ್ ಔಟ್ ಫ್ರಮ್ ದ ಕಾಂಗ್ರೆಸ್. ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಹೊರಗೆ ಬರ್ತಾರೆ. ಸೊ ಮೋತಿಲಾಲ್ ನೆಹರು ಅಂಡ್ C.R. Das founded Swaraj Party in 1923. Motilal Nehru and C.R. Das came out from the Congress and they founded Swaraj Party in 1923. In the same year, in 1923, they also obtained permission to participate in the election when the Congress National Convention was held in Delhi. ಈಗ ಮೋತಿಲಾಲ್ ನೆಹರು ಮತ್ತು C.R. Das ಯಾವಾಗ ಕಾಂಗ್ರೆಸ್ ಅನ್ನ ಬಿಟ್ಟು ಹೊರಗೆ ಬಂದು ನಾವು ಈ ಒಂದು ಶಾಸನ ಸಭೆಗಳಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್ಗೆ ಏನು ಚುನಾವಣೆ ನಡೆಯುತ್ತೆ ಎಲೆಕ್ಷನ್ನು, ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಅಂತ ಅಂದಾಗ ಕಾಂಗ್ರೆಸ್ ವಿಧಿ ಇಲ್ಲದೆ ಅದೇ ವರ್ಷ ನಡೆದಿರ್ತಕ್ಕಂಥ ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಈ ಒಂದು ನ್ಯಾಷನಲ್ ಕನ್ವೆನ್ಷನ್ ಅಲ್ಲಿ ರಾಷ್ಟ್ರೀಯ ಸಭೆಗಳಲ್ಲಿ ರಾಷ್ಟ್ರೀಯ ಅಧಿವೇಶನದಲ್ಲಿ ಇಟ್ ಒಬ್ಟೈನ್ ಪರ್ಮಿಷನ್, ಅದು ಪರ್ಮಿಷನ್ ಅನ್ನು ಕೊಡುತ್ತೆ. ಆಯ್ತು, ಚುನಾವಣೆಯಲ್ಲಿ ನೀವು ಭಾಗವಹಿಸಬಹುದು ಅಂತಂದು. ಈ ಒಂದು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ದ 1923 ನ್ಯಾಷನಲ್ ಕನ್ವೆನ್ಷನ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೆಲ್ಡ್ ಇನ್ ಡೆಲ್ಲಿ ಅಂಡರ್ ದ ಚೇರ್ಮನ್ಶಿಪ್ ಆಫ್ ಅಬ್ದುಲ್ ಕಲಾಂ ಆಜಾದ್. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥರು ಅಬ್ದುಲ್ ಕಲಾಂ ಆಜಾದ್. ದಿಸ್ ನ್ಯಾಷನಲ್ ಕನ್ವೆನ್ಷನ್ ಗೇವ್ ದ ಪರ್ಮಿಷನ್ ಟು ಪಾರ್ಟಿಸಿಪೇಟ್ ಇನ್ ಎಲೆಕ್ಷನ್ಸ್. During the elections that were held in November 1923, Swaraj Party won 42 seats of 101 seats available.
ಇರ್ತಕ್ಕಂಥ 101ರಲ್ಲಿ 42 ಸೀಟ್ಗಳನ್ನ ಇದು ಗೆದ್ಕೊಳ್ತು. ಸ್ವರಾಜ್ ಪಾರ್ಟಿ ಚುನಾವಣೆಯಲ್ಲಿ ಭಾಗವಹಿಸಿತು. 101 42 ಔಟ್ ಆಫ್ 101 42 ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ ತನ್ನ ಶಕ್ತಿ ಏನು ಅಂತಕ್ಕಂಥದ್ದನ್ನ ತೋರಿಸ್ತು. Dear students, now I am going to explain reasons for the beginning of civil disobedience movement. ಈಗ ನಾಗರಿಕ ಅಸಹಕಾರ ಚಳುವಳಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಏನೇನು ಇನ್ಸಿಡೆಂಟ್ ಆಯಿತು, ಏನೇನು ಘಟನೆಗಳಾದವು ಅಥವಾ ಅದಕ್ಕೆ ಕಾರಣಗಳೇನು ಅಂತ ನಾವು ನೋಡಿದರೆ, ದ ಬ್ರಿಟಿಷ್ ಗವರ್ನಮೆಂಟ್ ಅಪಾಯಿಂಟೆಡ್ ಸೈಮನ್ ಕಮಿಷನ್ ಇನ್ 1927. ದ ಬ್ರಿಟಿಷ್ ಗವರ್ನಮೆಂಟ್ ಅಪಾಯಿಂಟೆಡ್ ಸೈಮನ್ ಕಮಿಷನ್. ಇಲ್ಲಿ ಭಾರತ ಸರ್ಕಾರ ಸೈಮನ್ ಕಮಿಷನ್ ಅಂತಕ್ಕಂಥದ್ದನ್ನ ಅಪಾಯಿಂಟ್ ಮಾಡ್ತು 1922. ಯಾಕೆ ಇದನ್ನ ಅಪಾಯಿಂಟ್ ಮಾಡ್ತು ಅಂತಂದ್ರೆ, ಈಗಾಗಲೇ ಭಾರತ ಸರ್ಕಾರದ ಕಾಯ್ದೆಯನ್ನ 1919ರಲ್ಲಿ ಬ್ರಿಟನ್ ಸರ್ಕಾರ ಭಾರತದಲ್ಲಿ ಭಾರತ ಸರ್ಕಾರದ ಕಾಯ್ದೆ 1919 ದ ಇಂಡಿಯನ್ ಗವರ್ನಮೆಂಟ್ ಆಕ್ಟ್ 1919 ಅಂತಕ್ಕಂಥ ಒಂದು ಕಾಯ್ದೆಯನ್ನು ಭಾರತದಲ್ಲಿ ಜಾರಿಗೆ ತಂದಿತ್ತು. ಸೊ ಈ ಕಾಯ್ದೆಯ ಸಾಧಕ ಬಾಧಕಗಳೇನು ಅಂದ್ರೆ ಇದರ ಎಫೆಕ್ಟ್ ಹೆಂಗಾಗಿದೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡಲಿಕ್ಕೆ ದ ಕಮಿಷನ್ ವಾಸ್ ಅಪಾಯಿಂಟೆಡ್. ದ ಬ್ರಿಟಿಷ್ ಗವರ್ನಮೆಂಟ್ ಅಪಾಯಿಂಟೆಡ್ ಸೈಮನ್ ಕಮಿಷನ್ ಟು ಸ್ಟಡಿ ದ ಎಫೆಕ್ಟ್ಸ್ ಆಫ್ ಇಂಡಿಯನ್ ಗವರ್ನಮೆಂಟ್ ಆಕ್ಟ್ 1919. 1919ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಭಾರತ ಸರ್ಕಾರದ ಕಾಯ್ದೆಯ ಪರಿಣಾಮಗಳನ್ನು ಅಧ್ಯಯನ ಮಾಡಲಿಕ್ಕೆ ಸೈಮನ್ ಕಮಿಷನ್ ಅನ್ನ ನೇಮಕ ಮಾಡ್ತಾರೆ. ದ ಕಮಿಷನ್ ಅರೈವ್ಡ್ ಇನ್ ಇಂಡಿಯಾ ಆನ್ February 3, 1928. ಈಗ ದ ಕಮಿಷನ್ ಅರೈವ್ಡ್ ಇನ್ ಇಂಡಿಯಾ ಆನ್ February 3, 1928. ಫೆಬ್ರವರಿ 3ನೇ ತಾರೀಕು 1928ರಲ್ಲಿ ಭಾರತಕ್ಕೆ ಈ ಸೈಮನ್ ಕಮಿಷನ್ ಬಂದಿಳಿತು. ಆದರೆ ದಿಸ್ ಕಮಿಷನ್ ವಾಸ್ ವೆಲ್ಕಮ್ಡ್ ಬೈ ದ ನ್ಯಾಷನಲ್ ಕಾಂಗ್ರೆಸ್ ವಿತ್ ನೇಷನ್ ವೈಡ್ ಪ್ರೊಟೆಸ್ಟ್. ಈಗ ಭಾರತ ಸರ್ಕಾರದ ಕಾಯ್ದೆಯ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಭಾರತಕ್ಕೆ ಬಂದಿಳಿದಿರ್ತಕ್ಕಂಥ ಸೈಮನ್ ಕಮಿಷನ್ಗೆ ಎಂಥ ಸ್ವಾಗತ ಸಿಕ್ತು ಅಂತಂದರೆ, ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಇಡೀ ಇಂಡಿಯಾದಾದ್ಯಂತ ಭಾರತದಾದ್ಯಂತ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಆ ಒಂದು ಇದಕ್ಕೆ ಸ್ವಾಗತವನ್ನು ಕೊಡ್ತು. ಜೊತೆಗೆ ಒಂದು ಸ್ಲೋಗನ್ ಅನ್ನ ರೆಡಿ ಮಾಡಿದ್ರೆ, ಏನಪ್ಪಾ ಅಂದ್ರೆ ಸೈಮನ್ ಗೋ ಬ್ಯಾಕ್. ಸೈಮನ್ ಕಮಿಷನ್ ಎಲ್ಲಿಗೆ ಹೋದ್ರು ಸಹ ವಿತ್ ದಿಸ್ ಸ್ಲೋಗನ್ ಸೈಮನ್ ಗೋ ಬ್ಯಾಕ್ ಅಂತಂದೇಳಿ ಹೇಳೋದ್ರ ಮೂಲಕ ಎಲ್ಲಿ ನೋಡಿದ್ರು ಪ್ರತಿಭಟನೆ ಆರಂಭ ಆಯ್ತು. ಸೊ ಸೈಮನ್ ಕಮಿಷನ್ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಸೈಮನ್ ಕಮಿಷನ್ ವಿರುದ್ಧ ಯಾಕೆ ಇಷ್ಟೊಂದು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ನಡೀತಪ್ಪ ಅಂತಂದ್ರೆ, ಆ ಸೈಮನ್ ಕಮಿಷನ್ ಅಲ್ಲಿ 3 ಜನ ಸದಸ್ಯರಿದ್ರು. ಆ 3 ಜನರು ಸಹ ಇಂಗ್ಲಿಷ್ನರೇ ಆಗಿದ್ರು. ಅದರಲ್ಲಿ ಭಾರತೀಯ ಸದಸ್ಯರಿಗೆ ಅವಕಾಶ ಇರಲಿಲ್ಲ. ಸೊ ಇದನ್ನು ವಿರೋಧಿಸಿ ಸೈಮನ್ ಕಮಿಷನ್ ವಿರುದ್ಧ ಪ್ರತಿಭಟನೆಯನ್ನ ಆರಂಭಿಸಿದ್ರು. ಸೈಮನ್ ಗೋ ಬ್ಯಾಕ್ ಅಂತ ಹೇಳ್ಬಿಟ್ಟು ಕೂಗ್ತಾ ಇದ್ರು. ಬಂದ್ಸ್ ಅಂಡ್ ಹರ್ತಾಳ್ ವರ್ ಆರ್ಗನೈಸ್ಡ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಲೈಕ್ ಬಾಂಬೆ, ಲಾಹೋರ್ ಅಂಡ್ ಮಡ್ರಾಸ್. ಒಟ್ಟೆ ಸೈಮನ್ ಕಮಿಷನ್ ಎಲ್ಲೇ ಹೋಗ್ಲಿ ಅಲ್ಲಿ ಬಂದು ಹರ್ತಾಳು ಅಂದ್ರೆ ಬಂದ್ ಮಾಡ್ತಕ್ಕಂಥದ್ದು, ಪ್ರತಿಭಟನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕಾಮನ್ ಆಗಿ ನಡೀತಾ ಇತ್ತು. ಲಾಲಾ ಲಜಪತ್ ರಾಯ್ ಪ್ರೊಟೆಸ್ಟೆಡ್ ಎಗೇನ್ಸ್ಟ್ ದ ಸೈಮನ್ ಕಮಿಷನ್ ಇನ್ ಲಾಹೋರ್. ಸೊ ಲಾಹೋರ್ನಲ್ಲಿ ಈ ಒಂದು ಲಾಲ್ ಲಜಪತ್ ರಾಯ್ ಅಸ್ಯೂಮ್ಡ್ ದ ಲೀಡರ್ಶಿಪ್ ಆಫ್ ದ ಪ್ರೊಟೆಸ್ಟ್ ಎಗೇನ್ಸ್ಟ್ ದ ಸೈಮನ್ ಕಮಿಷನ್. ಇಲ್ಲಿ ಲಾಲಾ ಲಜಪತ್ ರಾಯ್ ಅಂತಕ್ಕಂಥವ್ರು ಸೈಮನ್ ಕಮಿಷನ್ ವಿರುದ್ಧ ನಡೀತಕ್ಕಂಥ ಪ್ರತಿಭಟನೆಯ ನೇತೃತ್ವವನ್ನು ಲಾಹೋರ್ನಲ್ಲಿ ವಹಿಸಿದ್ರು. ಬಟ್ ಹಿ ವಾಸ್ ಡೈಡ್ ವೆನ್ ದ ಪ್ರೊಟೆಸ್ಟರ್ಸ್ ಲಾಠಿ ಚಾರ್ಜ್ಡ್ ಇನ್ ಲಾಹೋರ್. ಆದರೆ ಅಲ್ಲಿ ನಡೆದಿರ್ತಕ್ಕಂಥ ಲಾಠಿ ಚಾರ್ಜ್ನಲ್ಲಿ ಇವರ ಕೆನ್ನೆಗೆ ಅಥವಾ ಇವರ ಕಪಾಳಕ್ಕೆ ಸರಿಯಾಗಿರ್ತಕ್ಕಂಥ ಹೊಡೆತ ಬಿದ್ದಿದ್ರಿಂದ, ಲಾಠಿ ಚಾರ್ಜ್ ಮಾಡಿದ್ರಿಂದ ಲಾಲಾ ಲಜಪತ್ ರಾಯ್ ಅಲ್ಲೇ ಕುಸಿದು ಮರಣವನ್ನ ಹೊಂದಿದ್ರು. ದಿಸ್ ಇಂಟೆನ್ಸಿಫೈಡ್ ದ ನ್ಯಾಷನಲ್ ಫ್ರೀಡಮ್ ಸ್ಟ್ರಗಲ್ ಫಾರ್ ದ. ಇಂಟೆನ್ಸಿಫೈಡ್ ಅಂದ್ರೆ ತೀವ್ರಗೊಳಿಸುವಂತ. ಯಾವಾಗ ಲಾಲಾ ಲಜಪತ್ ರಾಯ್ ಅಂತ ರಾಷ್ಟ್ರೀಯ ನಾಯಕರು ಮರಣ ಹೊಂದಿದ್ರು, ಆಗ ರಾಷ್ಟ್ರೀಯ ದೇಶದ ಸ್ವತಂತ್ರ ಹೋರಾಟ ಮತ್ತಷ್ಟು ತೀವ್ರತೆಯನ್ನ ಪಡೆಯಿತು. ದ ಬ್ರಿಟಿಷ್ ಗವರ್ನಮೆಂಟ್ ಪುಟ್ ಫೋರ್ತ್ ಆನ್ ಇಂಡೈರೆಕ್ಟ್ ಚಾಲೆಂಜ್ ಟು ಇಂಡಿಯನ್ಸ್.
ಯಾವಾಗ ಸೈಮನ್ ಕಮಿಷನ್ಗೆ ಬಲವಾಗಿರ್ತಕ್ಕಂಥ ಪ್ರತಿಭಟನೆಯ ಬಿಸಿ ಎದುರಾಯಿತು, ಆಗ ಎಚ್ಚೆತ್ಕೊಂಡಿರ್ತಕ್ಕಂಥ ಬ್ರಿಟಿಷ್ ಸರ್ಕಾರ ಏನ್ ಮಾಡ್ತು, ಭಾರತೀಯರಿಗೆ ಡೈರೆಕ್ಟ್ ಆಗಿ ಒಂದು ಚಾಲೆಂಜ್ ಅನ್ನ ಹಾಕ್ತು. ನಾವು ತಂದಿರ್ತಕ್ಕಂಥ 1919 ಇಂಡಿಯನ್ ಆಕ್ಟ್, ಇಂಡಿಯನ್ ಗವರ್ನಮೆಂಟ್ ಆಕ್ಟ್, ಭಾರತ ಸರ್ಕಾರದ ಕಾಯ್ದೆ, ಜಸ್ಟ್ ಲೈಕ್ ಎ ಕಾನ್ಸ್ಟಿಟ್ಯೂಷನ್, ಒಂದು ಸಂವಿಧಾನ ಇದ್ದ ಹಾಗೆ. ಅಂತ ಒಂದು ಕಾಯ್ದೆ ನಿಮಗೆ ಇಷ್ಟ ಇಲ್ಲ ಅಂತಂದ್ರೆ ನಮ್ಮ ಒಂದು ಚಾಲೆಂಜ್ ಅನ್ನ ನೀವು ಸ್ವೀಕರಿಸಬೇಕು. ಏನಪ್ಪಾ ಅಂತಂದ್ರೆ, ನೀವು ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳಿಗೂ ಮತ್ತು ಭಾರತದಲ್ಲಿರ್ತಕ್ಕಂಥ ಎಲ್ಲ ಕಮ್ಯುನಿಟಿ ಸಮುದಾಯಕ್ಕೂ ಒಪ್ಪಿಗೆ ಆಗುವಂತ ಒಂದು ಡ್ರಾಫ್ಟ್, ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಅನ್ನ ನೀವು ರೆಡಿ ಮಾಡಬೇಕು. ಇದು ನಿಮ್ಮ ಕೈಲಿ ಸಾಧ್ಯನಾ ಅಂತಂದೇಳ್ಬಿಟ್ಟು ಅದು ಕೇಳುತ್ತೆ. It asked Indians to draft a constitution that can be acceptable to all political parties and communities of India. ಭಾರತದಲ್ಲಿರ್ತಕ್ಕಂಥ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ಸಮುದಾಯಗಳು ಒಪ್ತಕ್ಕಂಥ ಒಂದು ಕಾನ್ಸ್ಟಿಟ್ಯೂಷನಲ್ ಡ್ರಾಫ್ಟ್ ಅನ್ನ ನೀವು ರೆಡಿ ಮಾಡಲಿಕ್ಕೆ ಸಾಧ್ಯನಾ ಅಂತಕ್ಕಂಥ ಪ್ರಶ್ನೆಯನ್ನ ಇದು ಭಾರತೀಯರಿಗೆ ಇಡ್ತು. ದಿಸ್ ಚಾಲೆಂಜ್ ವಾಸ್ ಅಕ್ಸೆಪ್ಟೆಡ್ ಬೈ ಎ ಕಮಿಟಿ ಹೆಡೆಡ್ ಬೈ ಮೋತಿಲಾಲ್ ನೆಹರು ಅಂಡ್ ಇಟ್ ಟೇಬಲ್ಡ್ ಎ ರಿಪೋರ್ಟ್. ಈ ಮೋತಿಲಾಲ್ ನೆಹರು ನೇತೃತ್ವದ ಒಂದು ಸಮಿತಿ ಏನ್ ಮಾಡ್ತು, ಈ ಒಂದು ಚಾಲೆಂಜ್ ಅನ್ನ ಅಕ್ಸೆಪ್ಟ್ ಮಾಡಿಕೊಂಡು ಅಂಡ್ ಇಟ್ ಟೇಬಲ್ಡ್ ಎ ರಿಪೋರ್ಟ್. ಈಗ ಒಂದು ರಿಪೋರ್ಟ್ ಅನ್ನು ಸಿದ್ಧಪಡಿಸಿ ಅದನ್ನ ಬ್ರಿಟಿಷ್ ಸರ್ಕಾರದ ಮುಂದೆ ಅದು ಮಂಡಿಸಿತು. ಟೇಬಲ್ಡ್ ಅಂದ್ರೆ ಮಂಡಿಸು ಅಂತ. ಇಟ್ ಟೇಬಲ್ಡ್ ಎ ರಿಪೋರ್ಟ್, ಒಂದು ರಿಪೋರ್ಟ್ ಅನ್ನು ಸಿದ್ಧಪಡಿಸಿ ಅದನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಮಂಡಿಸಿತು. ಈವನ್ ಗಾಂಧಿ ಅಪ್ರಿಶಿಯೇಟೆಡ್ ದ ವರ್ಕ್ ಡನ್ ಬೈ ನೆಹರು ಕಮಿಟಿ. ಈ ನೆಹರು ಕಮಿಟಿ ಮಾಡಿರ್ತಕ್ಕಂಥ ಕೆಲಸವನ್ನ, ರಿಪೋರ್ಟ್ ಅನ್ನ ಗಾಂಧೀಜಿಯವರು ಸಹ ಮುಕ್ತ ಮನಸ್ಸಿನಿಂದ ಒಪ್ಕೊಂಡು ಅದನ್ನ ಸ್ವೀಕರಿಸಿದರು. ಹಾಗಾದ್ರೆ ನೆಹರು ಕಮಿಟಿಯಲ್ಲಿರ್ತಕ್ಕಂಥ ಒಂದು ಅಂಶಗಳೇನು ಅಂತಕ್ಕಂಥದ್ದಾರೆ. ನೆಹರು ರಿಪೋರ್ಟ್ ಅಡ್ವೊಕೇಟೆಡ್ ಫಾರ್ ಡೊಮಿನಿಯನ್ ಸ್ಟೇಟಸ್ ಫಾರ್ ಇಂಡಿಯಾ ಅಲಾಂಗ್ ವಿತ್ ಇಂಟರ್ನಲ್ ಫೆಡರಲ್ ಸ್ಟ್ರಕ್ಚರ್. ಡೊಮಿನಿಯನ್ ಸ್ಟೇಟಸ್ ಡೊಮಿನಿಯನ್ ಸರ್ಕಾರವನ್ನ ಕೇಂದ್ರದಲ್ಲಿ ಜಾರಿಗೊಳಿಸಬೇಕು, ಜೊತೆಗೆ ಇಂಟರ್ನಲ್ ಫೆಡರಲ್ ಸ್ಟ್ರಕ್ಚರ್ ಅಂದ್ರೆ ಆಂತರಿಕವಾಗಿ ಒಂದು ಒಕ್ಕೂಟ ವ್ಯವಸ್ಥೆಯ ಸರ್ಕಾರವನ್ನು ಜಾರಿಗೊಳಿಸಬೇಕು ಅಂತಕ್ಕಂಥ ಒಂದು ವ್ಯವಸ್ಥೆ. ಆಂತರಿಕವಾಗಿ ಈ ಒಂದು ಫೆಡರಲ್ ಸ್ಟ್ರಕ್ಚರ್, ಒಕ್ಕೂಟ ವ್ಯವಸ್ಥೆಯನ್ನು ಹೊಂದಿರತಕ್ಕಂಥ ಡೊಮಿನಿಯನ್ ಸರ್ಕಾರವನ್ನ ಭಾರತದಲ್ಲಿ ರಚನೆ ಮಾಡಬೇಕು. ಎರಡನೇದಾಗಿ, ಇಟ್ ರೆಕಮೆಂಡೆಡ್ ದ ಅಬಾಲಿಷನ್ ಆಫ್ ಸೆಪರೇಟ್ ಕಾನ್ಸ್ಟಿಟ್ಯೂಯೆನ್ಸೀಸ್ ರಿಸರ್ವ್ಡ್ ಫಾರ್ ಮೈನಾರಿಟಿ. ಇದು ಬಹಳ ಮುಖ್ಯ. 1909 ಏನಾಯ್ತು, ಮುಸ್ಲಿಮರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಈ ಒಂದು ಕಾನ್ಸ್ಟಿಟ್ಯೂಯೆನ್ಸೀಸ್ ಅನ್ನ ಬ್ರಿಟಿಷ್ ಸರ್ಕಾರ ಕೊಟ್ಟಿತ್ತು. ಹಾಗಾಗಿ ನೆಹರು ಕಮಿಟಿ ಅಬಾಲಿಷನ್ ಆಫ್ ಸಪರೇಟ್ ಕಾನ್ಸ್ಟಿಟ್ಯೂಯೆನ್ಸೀಸ್ ರಿಸರ್ವ್ಡ್ ಫಾರ್ ಮೈನಾರಿಟಿ, ಈ ಅಲ್ಪಸಂಖ್ಯಾತರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡಬಾರದು, ಆದ್ರಿಂದ ಅದನ್ನ ನಾವು ತೆಗಿತೀವಿ ಅಂತಕ್ಕಂಥ ಮಾತನ್ನ ಹೇಳ್ತು. ನೆಕ್ಸ್ಟ್, ಕ್ರಿಯೇಷನ್ ಆಫ್ ಲ್ಯಾಂಗ್ವೇಜ್ ಬೇಸ್ಡ್ ರೀಜನ್ಸ್ ಔಟ್ ಆಫ್ ದ ಬ್ರಿಟಿಷ್ ಇಂಡಿಯಾ. ಇಲ್ಲಿ ಲ್ಯಾಂಗ್ವೇಜ್ ಬೇಸ್ಡ್ ರೀಜನ್ಸ್, ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಬಹಳ ಹಿಂದೆ ಈ ಒಂದು ನೆಹರು ಕಮಿಟಿ ಬ್ರಿಟಿಷ್ ಸರ್ಕಾರಕ್ಕೆ ಹೇಳಿತ್ತು. ಎನ್ಶೂರಿಂಗ್ ಹ್ಯೂಮನ್ ರೈಟ್ಸ್ ಟು ಇಂಡಿಯಾ, ಭಾರತೀಯರಿಗೆ ಮಾನವ ಹಕ್ಕುಗಳ ಭರವಸೆಯನ್ನ ಕೊಡಬೇಕು, ಜೊತೆಗೆ ಇಂಪ್ಲಿಮೆಂಟೇಷನ್ ಆಫ್ ಡೆಮೋಕ್ರೆಟಿಕ್ ಟ್ರೆಡಿಷನ್, ಪ್ರಜಾಪ್ರಭುತ್ವದ ತತ್ವ ಸಿದ್ಧಾಂತಗಳನ್ನ ಜಾರಿಗೆ ತರಬೇಕು. ಈ ರೀತಿಯಾಗಿರ್ತಕ್ಕಂಥ 10 ಹಲವು ಅಂಶಗಳನ್ನ ನೆಹರು ಕಮಿಟಿಯ ರಿಪೋರ್ಟ್ ಅಥವಾ ವರದಿ ಒಳಗೊಂಡಿತ್ತು. ಈ ವರದಿಯನ್ನ ದಿ ಟೇಬಲ್ಡ್ ಬಿಫೋರ್ ದ ಬ್ರಿಟಿಷ್ ಗವರ್ನಮೆಂಟ್. ಲೇಟರ್ ದ ಲೇಬರ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್, ಇಲ್ಲಿ ಲೇಬರ್ ಪಾರ್ಟಿಯ ಪ್ರೈಮ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಮ್ಸೆ ಮ್ಯಾಕ್ಡೊನಾಲ್ಡ್ held talks with the Viceroy and announced that the process of granting dominion status to India would be considered at the earliest. ಈಗ ಇಂಗ್ಲೆಂಡಿನ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲೇಬರ್ ಪಕ್ಷದ ರಾಮ್ಸೆ ಮ್ಯಾಕ್ಡೊನಾಲ್ಡ್, he was the Prime Minister of England. He talked with Viceroy of India and announced that the process of granting dominion status to India, ಆದಷ್ಟು ಶೀಘ್ರ ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಅನ್ನ ನಾವು ಕೊಡ್ತೀವಿ, ಡೊಮಿನಿಯನ್ ಸರ್ಕಾರವನ್ನ ನಾವು ರಚನೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾನೆ.
ಇನ್ ಲಾಹೋರ್ ಕಾಂಗ್ರೆಸ್ ಕನ್ವೆನ್ಷನ್, ಈ ಟೈಮಲ್ಲಿ ನಡೆದಿರ್ತಕ್ಕಂಥ ಬಹುಮುಖ್ಯವಾಗಿರ್ತಕ್ಕಂಥ ಘಟನೆ ಏನಪ್ಪಾ ಅಂತಂದ್ರೆ, ದ ಲಾಹೋರ್ ಕಾಂಗ್ರೆಸ್ ಕನ್ವೆನ್ಷನ್, ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕನ್ವೆನ್ಷನ್ held at Lahore under the chairmanship of Jawaharlal Nehru. The Indian National Congress National Convention held at Lahore under the chairmanship of Jawaharlal Nehru. In this convention, the Congress adopted a resolution. ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದು ಗೊತ್ತುವಳಿಯನ್ನ, ರೆಸೊಲ್ಯೂಷನ್ ಅಂತಾರೆ, ಗೊತ್ತುವಳಿಯನ್ನ ಸ್ವೀಕರಿಸಿದೆ. ಏನಪ್ಪಾ ಅಂದ್ರೆ, ಡಿಮ್ಯಾಂಡಿಂಗ್ ಟೋಟಲ್ ಇಂಡಿಪೆಂಡೆನ್ಸ್. ಭಾರತ ಇದುವರೆಗೂ ಏನು ಕೇಳ್ತಾ ಇತ್ತು, ಡೊಮಿನಿಯನ್ ಸ್ಟೇಟಸ್ ಕೊಡ್ರಿ, ಆ ಕಾಯ್ದೆ ತರ್ರಿ, ಈ ಕಾಯ್ದೆಯನ್ನ ಕಿತ್ತಾಕ್ರಿ ಅಂತ, ಈ ಕಾಯ್ದೆಯನ್ನ ರದ್ದು ಮಾಡ್ರಿ ಅಂತ ಏನು ಹೇಳ್ತಾ ಇತ್ತು. ಬಟ್ ಈಗ ಏನ್ ಹೇಳ್ತಾರೆ, ಡಿಮ್ಯಾಂಡಿಂಗ್ ಟೋಟಲ್ ಇಂಡಿಪೆಂಡೆನ್ಸ್. ನಮ್ಗೇನ್ ಬೇಕಪ್ಪ, ಸಂಪೂರ್ಣವಾಗಿರ್ತಕ್ಕಂಥ ಸ್ವರಾಜ್ಯ ಅಥವಾ ಸಂಪೂರ್ಣವಾಗಿರ್ತಕ್ಕಂಥ ಸ್ವಾತಂತ್ರ್ಯ, ಇದನ್ನ ಕೊಡ್ರಿ ಅಂತ ಹೇಳ್ಬಿಟ್ಟು ಒಂದು ಗೊತ್ತುವಳಿಯನ್ನ ಸ್ವೀಕಾರ ಮಾಡ್ತು. ಅದನ್ನೇ ಪೂರ್ಣ ಸ್ವರಾಜ್, ಅವರ್ ಏಮ್ ಅಟೈನಿಂಗ್ ಪೂರ್ಣ ಸ್ವರಾಜ್. ನಮ್ಮ ಗುರಿ ಏನಪ್ಪಾ ಅಂದ್ರೆ ಪೂರ್ಣ ಸ್ವರಾಜ್ಯವನ್ನ ಗಳಿಸ್ತಕ್ಕಂಥದ್ದೇ ಅಂತಂದು ಹೇಳ್ಬಿಟ್ಟು ಒಂದು ಗೊತ್ತುವಳಿಯನ್ನ, ರೆಸೊಲ್ಯೂಷನ್ ಅನ್ನ ಸ್ವೀಕರಿಸಿತು. ಇದು ನಡೆದಿದ್ದು January 26, 1930. Was declared as the Indian independent state. In the Congress Convention on January 26, 1930, the Congress declared in January 26, 1930 was declared as the Indian independent state. In the National Convention, the Congress declared January 26, 1930 was the ಇಂಡಿಯನ್ ಇಂಡಿಪೆಂಡೆನ್ಸ್ ಡೇಟ್. ಜನವರಿ 26, 1930 ಭಾರತ ಸ್ವಾತಂತ್ರ್ಯದ ದಿನ, ಸ್ವತಂತ್ರವಾದ ದಿನ. ಇದು ಭಾರತ ಪೂರ್ಣ ಸ್ವರಾಜ್ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ಆದ್ರಿಂದ ಇದನ್ನ ಸ್ವಾತಂತ್ರ್ಯವನ್ನ ಪಡೆದಿರ್ತಕ್ಕಂಥ ದಿನ ಅಂತ ಹೇಳ್ಬಿಟ್ಟು ಅದು ಡಿಕ್ಲೇರ್ ಅನ್ನ ಮಾಡ್ತು. January 26, 1930 was declared as the Indian Independence Day. ಇದೇನೆ ಭಾರತ ಸ್ವತಂತ್ರ ಪಡೆದಂತ ದಿನಾಂಕ ಅಂತ ಹೇಳ್ಬಿಟ್ಟು ಅದು ಡಿಕ್ಲೇರ್ ಅನ್ನ ಮಾಡ್ತು. In order to mark the historical importance of this session, when the Congress, Indian National Congress declared Purna Swaraj, to mark this historical importance, ಈ ಒಂದು ಐತಿಹಾಸಿಕವಾಗಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಈ ಒಂದು ಅಧಿವೇಶನ, ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಧಿವೇಶನದ ನೆನಪಿಗಾಗಿ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ವಾಸ್ ಅಡಾಪ್ಟೆಡ್ ಆನ್ January 26, 1915. ಈ ಒಂದು ಅಧಿವೇಶನದ ಸವಿ ನೆನಪಿಗಾಗಿ ಭಾರತ ಸರ್ಕಾರ ಸ್ವಾತಂತ್ರ್ಯವನ್ನು ಪಡೆದ ನಂತರ ಜನವರಿ 26ನೇ ತಾರೀಕು 1950ರಲ್ಲಿ ತನ್ನ ಸಂವಿಧಾನವನ್ನು ಜಾರಿಗೆ ತಂತು. ಸೊ ಎವ್ರಿ ಇಯರ್ ಜನವರಿ 26ನೇ ತಾರೀಕನ್ನ ನಾವು ಸ್ವತಂತ್ರ ದಿನವನ್ನಾಗಿ ಆಚರಣೆ ಮಾಡಬೇಕು ಅಂತಂದೇಳಿ ಅದು ಕರೆಗೆಯನ್ನು ಕೊಟ್ಟಿತ್ತು. ಆ ನೆನಪಿಗಾಗಿ ಜನವರಿ 26ನೇ ತಾರೀಕು 1950ರಲ್ಲಿ ಈ ಒಂದು ಭಾರತದ ಸಂವಿಧಾನವನ್ನ ವಿದ್ಯುಕ್ತವಾಗಿ ಜಾರಿಗೆ ತಂದ್ವಿ. ಈ ಜನವರಿ 26ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅಂದ್ರೆ 1930 ಜನವರಿ 26ನೇ ತಾರೀಕು ಭಾರತದ ಸ್ವತಂತ್ರವನ್ನು ಘೋಷಣೆ ಮಾಡಿರ್ತಕ್ಕಂಥ ದಿನಾಂಕ. ಆ ನೆನಪಿಗಾಗಿನೇ ಈ ಒಂದು ಸಂವಿಧಾನವನ್ನ ಜಾರಿಗೆ ತಂದಿದ್ದು.